Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಪರಿಷತ್ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಈಗಾಗಲೇ ಅಸಮಾಧಾನ ಭುಗಿಲೆದ್ದಿರೋದು ಕಂಡು ಬರ್ತಾ ಇದೆ. ಅದರಲ್ಲೂ ಕೂಡ ಕಾಂಗ್ರೆಸ್ ಪಾಳೆಯದಲ್ಲಿ ಸಾಕಷ್ಟು ಅಸಮಾಧಾನ ಇರುವಂತದ್ದು ಗೊತ್ತಾಗ್ತಾ ಇದೆ. ಅಸಮಾಧಾನ ಸ್ಫೋಟವಾಗಿದೆ. ಕಾಂಗ್ರೆಸ್ ವರಿಷ್ಠರ ವಿರುದ್ಧ ಹಿರಿಯ ಸಚಿವರು ಈಗ ಮುನಿಸಿಕೊಂಡಿದ್ದಾರೆ. ನಿನ್ನೆ ನಡೆದಂತಹ ಶಾಸಕಾಂಗ ಪಕ್ಷದ ಸಭೆಗೆ ಕೆಲ ಸಚಿವರು ಗೈರು ಹಾಜರಾಗಿದ್ದರು. ಗೃಹ ಸಚಿವ ಪರಮೇಶ್ವರ್, ಸಚಿವ ಸತೀಶ್ ಜಾರಕಿಹೊಳಿ, ಸಚಿವ ರಾಜಣ್ಣ ಹಾಗೂ ಜಮೀರ್ ಸಿಎಲ್ಪಿ ಸಭೆಗೆ ಬಂದಿಲ್ಲ. ಇವರ್ಯಾರುಗಳು ಕೂಡ ಹಾಜರಾಗಿಲ್ಲ. ಸಚಿವರ್ಯಾರು ಕೂಡ ಸಿಎಲ್ಪಿ ಸಭೆಯಿಂದ ಅಂತರ ಕಾಯ್ದುಕೊಂಡಿದ್ರು ಈ ಸಚಿವರು. ಸೊ ಹಾಗಾಗಿ ಬಹುಶಃ ಇವರಲ್ಲಿ ಮುನಿಸಿರುವಂಥದ್ದು ಗೊತ್ತಾಗ್ತಾ ಇದೆ. ಅಸಮಾಧಾನ ಸ್ಫೋಟ ಆಗಿರುವಂಥದ್ದು ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ ಪಾಳೆಯದಲ್ಲಿ ಪರಿಷತ್ ಚುನಾವಣೆ ಸಂದರ್ಭದಲ್ಲಿ ಈಗಾಗಲೇ ಇವತ್ತು ಪರಿಷತ್ ಚುನಾವಣೆ ನಡೀತಾ ಇದೆ. ಇನ್ನು 11ನೇ ತಾರೀಕು ಇರುವಂತಹ ಮತ್ತೊಂದು ಸುತ್ತು. ಸೊ ಇಲ್ಲಿ ನಮಗೆ ಬೇಕಾಗಿರುವಂತಹ ಅಭ್ಯರ್ಥಿಗಳು ಅಥವಾ ನಮ್ಮ ಬೆಂಬಲಿತ ಅಭ್ಯರ್ಥಿಗಳಿಗೆ ಸಿಕ್ಕಿಲ್ಲ ಟಿಕೆಟ್ ಅನ್ನುವಂಥದ್ದು ಸಹಜವಾಗಿ ಮುನಿಸಿಗೆ ಕಾರಣವಾಗ್ತದೆ. ಆ ಬೇಸರದಿಂದಲೇ ಸಚಿವ ರಾಜಣ್ಣ ಆಗಲಿ ಅಥವಾ ಸತೀಶ್ ಜಾರಕಿಹೊಳಿ ಆಗಲಿ ಅಥವಾ ಪರಮೇಶ್ವರ್ ಅವರು, ಜಮೀರ್ ಅಹ್ಮದ್ ಖಾನ್ ಇವ್ರು ಯಾರೂ ಕೂಡ ನಿನ್ನೆಯ ಸಿಎಲ್ಪಿಗೆ ಹೋಗಿಲ್ಲ, ಸಿಎಲ್ಪಿ ಮೀಟ್ಗೆ ಹೋಗಿಲ್ಲ ಅನ್ನುವಂಥದ್ದು, ಸಭೆಯಿಂದ ಅಂತರ ಕಾಯ್ದುಕೊಂಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ನೋಡ್ತಾ ಇದ್ರೆ ಬಹುಶಃ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಸ್ಫೋಟ ಆಗಿರುವಂಥದ್ದು ಕಂಡು ಬರ್ತಾ ಇದೆ. ತಮ್ಮ ಸಮುದಾಯದವರಿಗೆ ಅಥವಾ ತಮ್ಮ ಬೆಂಬಲಿತರಿಗೆ ಕೊಡಬೇಕಿತ್ತು ಟಿಕೆಟ್ ಅನ್ನುವಂಥದ್ದು ಇವರ ಅಸಮಾಧಾನಕ್ಕೆ ಕಾರಣ. ಸಿಎಂ ಎದುರು ವಿಚಾರ ಪ್ರಸ್ತಾಪಿಸೋದಕ್ಕೆ ಈಗ ಸಚಿವರು ಕೂಡ ತೀರ್ಮಾನಿಸಿದ್ದಾರೆ. ತಮ್ಮ ಬೆಂಬಲಿಗರಿಗೆ ಟಿಕೆಟ್ ಸಿಗದೇ ಇರೋದಕ್ಕೆ ಸಹಜವಾಗಿ ಮುನಿಸಿಕೊಂಡಿರುವಂತಹ ಹಿರಿಯ ಸಚಿವರು ಇವರೆಲ್ಲರೂ ಕೂಡ ತಮ್ಮ ಸಮುದಾಯದವರಿಗೆ ಪರಿಷತ್ ಟಿಕೆಟ್ ಕೇಳಿದ್ರು ಜಮೀರ್ ಅಹ್ಮದ್. ಆದರೆ ಎಲ್ಲೊಂದು ಕಡೆ ಅವ್ರಿಗೂ ಕೂಡ ನಿರಾಶೆ ಆಗಿದೆ. ಮುಂಬೈ ಕರ್ನಾಟಕ ಭಾಗದವರಿಗೆ ಟಿಕೆಟ್ ಕೇಳಿದಂತಹ ಸತೀಶ್ ಅವ್ರಿಗೂ ಕೂಡ ಅಸಮಾಧಾನ ಇದೆ. ದಲಿತ ಹಾಗೂ ಅತಿ ಹಿಂದುಳಿದವರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಪರಮೇಶ್ವರ್ ಕೂಡ ಒತ್ತಡವನ್ನ ಹೇರಿದ್ರು. ಆದರೆ ಹಿರಿಯ ಸಚಿವರ ಯಾರ ಮಾತಿಗೂ ಕೂಡ ಅಥವಾ ಯಾರ ಬೆಂಬಲಿಗರಿಗೂ ಕೂಡ ಮನ್ನಣೆ ಸಿಕ್ಕಿಲ್ಲ. ಹಾಗಾಗಿ ಹೈಕಮಾಂಡ್ ನಿರ್ಧಾರಕ್ಕೆ ಬೇಸರವನ್ನ ಹೊರಹಾಕಿದ್ದಾರೆ ಹಿರಿಯರು. ಸಿಎಂ ಮತ್ತು ಇತರ ನಾಯಕರ ಜೊತೆಗೆ ಈ ವಿಚಾರ ಪ್ರಸ್ತಾಪ ಮಾಡೋದಕ್ಕೂ ಕೂಡ ಸಜ್ಜಾಗಿದ್ದಾರೆ. ಸಿಎಂ ಎದುರು ವಿಚಾರ ಪ್ರಸ್ತಾಪಿಸೋದಕ್ಕೆ ಸಚಿವರೆಲ್ಲರೂ ಕೂಡ ಈಗ ತೀರ್ಮಾನಿಸಿದ್ದಾರೆ. ಮಾತಾಡೋಣ ಸಿಎಂ ಜೊತೆಗೆ ಒಂದು ರೌಂಡು ಅಂತೇಳಿ. ಇಲ್ಲಿ ಇವ್ರುಗಳಿಗೂ ಕೂಡ ಗೊತ್ತು, ಸಿ ಎಂ ಆಗಲಿ ಅಥವಾ ಡಿ ಸಿ ಎಂ ಆಗಲಿ ಅವರೇ ಸಿದ್ಧಪಡಿಸಿರುವಂಥ ಒಂದು ಲಿಸ್ಟ್ ಅಲ್ಲ ಇದು. ಯಾಕಂದರೆ ಹೈಕಮಾಂಡ್ನಿಂದಲೂ ಕೂಡ ಒಂದಷ್ಟು ಕರೆಕ್ಷನ್ಸ್ ಆಗಿವೆ, ಒಂದಷ್ಟು ಆ್ಯಡ್ಗಳಾಗಿವೆ, ಒಂದಷ್ಟು ಡಿಲೀಟ್ಗಳಾಗಿವೆ. ಸೊ ಹಾಗಾಗಿ ಸಹಜವಾಗಿ ಪರಮೇಶ್ವರ್ ಸೇರಿದಂತೆ ಇನ್ನು ಇತರ ಹಿರಿಯ ಸಚಿವರುಗಳಿಗೆ ಇದು ಬೇಸರಕ್ಕೆ ಎಡೆ ಮಾಡಿಕೊಟ್ಟಿದೆ. ಹಾಗಾಗಿ ಹೈಕಮಾಂಡ್ ಬಗ್ಗೆ ಬೇಸರ ಇದೆ ನಿಜ, ಬಟ್ ಇದ್ರ ಬಗ್ಗೆ ಮಾತಾಡಬೇಕು, ಚರ್ಚೆ ಆಗಬೇಕು. ಹಾಗಾಗಿ ಸಿ ಎಂ ಬಳಿ ಮೊದಲು ಇದ್ರ ಬಗ್ಗೆ ನಾವು ಪ್ರಸ್ತಾಪ ಮಾಡೋಣ. ಅದಾದ ನಂತರ ಮುಂದಿನ ಹಂತದಲ್ಲಿ ಖಂಡಿತವಾಗ್ಲೂ ಹೈಕಮಾಂಡ್ ಮುಂದೆನೂ ಕೂಡ ಇದ್ರ ಬಗ್ಗೆ ಚರ್ಚೆಗೆ ತರೋಣ ಈ ವಿಚಾರ ಅನ್ನುವಂಥದ್ರ ಬಗ್ಗೆ ತೀರ್ಮಾನಿಸಿದ್ದಾರೆ. ನವದೆಹಲಿಯಲ್ಲಿ ನಮ್ಮ ಪ್ರತಿನಿಧಿ ಪ್ರಸನ್ನ ಇದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಪಡಿತಾ ಹೋಗೋಣ ಪ್ರಸನ್ನ ಅವರಿಂದ. ಪ್ರಸನ್ನ, ಈಗ ಹಿರಿಯ ಸಚಿವರ ಒಂದು ಅಸಮಾಧಾನ ಸಹಜವಾಗಿ ಈಗ ಟಿಕೆಟ್ ಹಂಚುವಂತಹ ಒಂದು ಸಂದರ್ಭದಲ್ಲಿ ಕಂಡು ಬರುವಂತಹ ಒಂದು ಅಸಮಾಧಾನಗಳು. ಬಟ್ ಈ ಬಾರಿ ಹಿರಿಯ ಸಚಿವರೇ ಇದ್ದಾರೆ. ಈಗಾಗಲೇ ಗೃಹ ಸಚಿವರಾಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಅಥವಾ ಜಮೀರ್ ಆಗಿರ್ಬೋದು, ರಾಜಣ್ಣ ಆಗಿರ್ಬೋದು. ಪ್ರಮುಖವಾಗಿ ಇವರ ಬೇಡಿಕೆ ಏನು? ಹಾಗಾದ್ರೆ ಈಗ ತಮಗೆ ಇರುವಂತಹ ಒಂದು ಅಸಮಾಧಾನವನ್ನು ತಣಿಸ್ಕೊಳ್ಳೋದು ಹೇಗೆ? ಸೊ ಸಿಎಂ ಜೊತೆಗೆ ಯಾವಾಗ ಚರ್ಚೆಗೆ ಮುಂದಾಗ್ತಾ ಇದ್ದಾರೆ? ಇವರನ್ನ ಸಮಾಧಾನ ಪಡಿಸೋದಾದ್ರೂ ಹೇಗೆ ಹಾಗಾದ್ರೆ ಈಗ ಪ್ರಸನ್ನ? ರೆಹಮಾನ್, ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಇವತ್ತು ಅಭ್ಯರ್ಥಿಗಳಾಗಿ ಕಾಂಗ್ರೆಸ್ 7 ಮಂದಿಯನ್ನ ಕಣಕ್ಕಿಳಿಸಿದೆ. ಆದರೆ ಈ 7 ಮಂದಿಯ ಪೈಕಿ ಎಲ್ಲರಿಗೂ ಕೂಡ ಹೈಕಮಾಂಡ್ ನಾಯಕರು ಟಿಕೆಟ್ ಕೊಟ್ಟಿರುವಂಥದ್ದು. ಆದರೆ ಇದೆಲ್ಲದರ ಬಗ್ಗೆ ನಿರ್ಣಯ ತೆಗೆದುಕೊಂಡದರ ಬಗ್ಗೆ ಮತ್ತು ಅಭ್ಯರ್ಥಿಗಳ ಬಗ್ಗೆಯೂ ಕೂಡ ಸಾಕಷ್ಟು ಆಕ್ಷೇಪವನ್ನ ಹಾಲಿ ಸಚಿವರು ಇಟ್ಕೊಂಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಹಿರಿಯ ಸಚಿವರಿಗೆ ತಮ್ಮ ಬೆಂಬಲಿಗರಿಗೆ ಟಿಕೆಟ್ ಅನ್ನು ಕೊಡಿಸೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂತಹ ಬೇಸರ ದೊಡ್ಡ ಮಟ್ಟಿಗೆ ಕಾಡ್ತಾ ಇದೆ. ಅದನ್ನ ಕೆಲವು ಸಚಿವರು ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ಇನ್ನೊಂದಷ್ಟು ಮಂದಿ ಪರೋಕ್ಷವಾಗಿ ಸಭೆಗಳಿಗೆ ಗೈರಾಗುವ ಮೂಲಕ ಆ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗೃಹ ಸಚಿವ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಜಮೀರ್ ಅಹ್ಮದ್, ಕೆಎನ್ ರಾಜಣ್ಣ ಸೇರಿದಂತೆ ಹಲವು ಮಂದಿ ಸಚಿವರಿಗೆ ತಮ್ಮ ಬೆಂಬಲಿಗರಿಗೆ ಪರಿಷತ್ನ ಟಿಕೆಟ್ ಅನ್ನು ಕೊಡಿಸೋದಕ್ಕೆ ಸಾಧ್ಯವಾಗಿಲ್ಲ. ಹೈಕಮಾಂಡ್ನ ನಾಯಕರು ಮತ್ತು ಸಿಎಂ ಸಿದ್ದರಾಮಯ್ಯನವರು ಎಲ್ಲೋ ಒಂದು ಕಡೆ ಅದಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ ಅನ್ನುವಂತಹ ಬೇಸರ ಕಾಡ್ತಾ ಇದೆ.
ಗೃಹ ಸಚಿವ ಪರಮೇಶ್ವರ್ ಮತ್ತು KN ರಾಜಣ್ಣ ಅವರು ಸಣ್ಣ ಸಣ್ಣ ಕಮ್ಯುನಿಟಿಗಳಿಗೆ ಕೊಡಬೇಕು ಅನ್ನುವಂಥ ಒಂದು ಪಟ್ಟಣ ಹಿಡಿದಿದ್ರು. ಅದರಲ್ಲಿ MC ವೇಣುಗೋಪಾಲ್ ಸೇರಿದಂತೆ 4-5 ಮಂದಿಯ ಹೆಸರು ಕೂಡ ಇತ್ತು. ಅವರಿಗೆ ಟಿಕೆಟ್ ಕೊಡಿಸುವಲ್ಲಿ ಎಲ್ಲೋ ಒಂದು ಕಡೆ ವೈಫಲ್ಯ ಆಗಿದೆ. ಈ ಕಾರಣಕ್ಕೋಸ್ಕರ ಪರಮೇಶ್ವರ್ ಅವರು ಕೂಡ ಬೇಸರ ಪಟ್ಕೊಂಡಿದ್ದಾರೆ. ನಿನ್ನೆ ನಡೆದಂತಹ ಶಾಸಕಾಂಗ ಸಭೆಗೂ ಕೂಡ ಅವರು ಗೈರು ಹಾಜರಾಗಿ ಅಂತರವನ್ನು ಕಾಯ್ದುಕೊಂಡಿದ್ದಾರೆ. ಇನ್ನು ಜಮೀರ್ ಅಹಮದ್ ಖಾನ್ ಅವರು ಕೂಡ ಧಾರವಾಡ ಭಾಗದ ಒಬ್ಬ ಅಭ್ಯರ್ಥಿಗೆ ಟಿಕೆಟ್ ಅನ್ನು ಕೊಡಿಸ್ತೀನಿ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ರು. ಕೊನೆ ಕ್ಷಣದ ತನಕವೂ ಕೂಡ ಅವರ ಹೆಸರು ಪಟ್ಟಿಯಲ್ಲಿ ಇತ್ತು. AICC ಮಟ್ಟದ ತನಕವೂ ಕೂಡ ಹೋಗಿದ್ದಂಥ ಪಟ್ಟಿ ಕೊನೆ ಕ್ಷಣದಲ್ಲಿ ಯಾಕೆ ಬದಲಾಯಿತು ಅನ್ನುವಂಥ ಒಂದು ಬೇಸರವನ್ನ ಜಮೀರ್ ಅಹಮದ್ ಖಾನ್ ಇಟ್ಕೊಂಡಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಕೂಡ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಒಂದಷ್ಟು ಪ್ರಾತಿನಿಧ್ಯವನ್ನು ಕೊಡಬೇಕು, ಪಕ್ಷ ಸಂಘಟನೆಗೆ ದುಡಿದಂಥವರಿಗೆ ಮಣೆಯನ್ನ ಹಾಕಿ ಅನ್ನುವಂಥ ಒಂದು ಒತ್ತಡವನ್ನು ಹಾಕಿದ್ರು. ಆದರೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಹೆಚ್ಚಾಗಿ ಟಿಕೆಟ್ ಅನ್ನು ಕೊಟ್ಟಿರುವಂಥದ್ದು ಮತ್ತು ಇಡೀ ಪಟ್ಟಿಯನ್ನು ಗಮನಿಸಿದ್ರೆ ಎಲ್ಲ ಒಂದು ಕಡೆ CM ಸಿದ್ದರಾಮಯ್ಯ, DK ಶಿವಕುಮಾರ್ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಪಾರುಪತ್ಯ ಮತ್ತು ಪಾರಮ್ಯವೇ ಹೆಚ್ಚಾದಂತೆ ಕಂಡು ಬರ್ತಾ ಇದೆ. ಈ ಪಟ್ಟಿಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಹೆಚ್ಚು ಸ್ಥಾನವನ್ನು ಕೊಡುವಲ್ಲೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪಾತ್ರವೇ ಹೆಚ್ಚಾಗಿ ಇದ್ದಂತೆ ಕಂಡು ಬರ್ತಾ ಇದೆ. ಹಾಗಿದ್ರೆ ಸಚಿವರು ತಮ್ಮ ಬೆಂಬಲಿಗರಿಗೆ ಯಾವ ಸ್ಥಾನವನ್ನು ಕೊಡಬೇಕು ಅನ್ನುವಂಥ ಒಂದಷ್ಟು ಪ್ರಶ್ನೆಗಳನ್ನ ಇದೀಗ ಹಿರಿಯ ಸಚಿವರೇ ಮುಖ್ಯಮಂತ್ರಿಗಳ ಎದುರು ಚರ್ಚೆ ಮಾಡಬೇಕು ಅಂತೇಳಿ ನಿರ್ಧಾರವನ್ನು ಮಾಡಿದ್ದಾರೆ. ನಿನ್ನೆ ನಡೆದಂಥ ಶಾಸಕಾಂಗ ಸಭೆಯಿಂದ ಒಂದಷ್ಟು ಮಂದಿ ಅಂತರವನ್ನು ಕಾಯ್ದುಕೊಂಡು ತಮಗೆ ಮುನಿಸಿದೆ, ಅಸಮಾಧಾನ ಇದೆ ಅನ್ನುವಂಥದ್ದನ್ನ ಪರೋಕ್ಷವಾಗಿ ಅದನ್ನು ಎತ್ತಿ ತೋರಿಸಿದ್ದಾರೆ. ಇನ್ನುಳಿದಂತೆ ಮುಖ್ಯಮಂತ್ರಿಗಳ ಬಳಿ ಬಹುತೇಕ ಫಲಿತಾಂಶ ಬಂದ ಬಳಿಕ ಇನ್ನೊಂದು ಸುತ್ತಿನ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಮುಂದಿನ ದಿನಗಳಲ್ಲಿ ನಾಮನಿರ್ದೇಶನ ವಿಧಾನ ಪರಿಷತ್ ಸ್ಥಾನಗಳು ಕೂಡ ಖಾಲಿ ಇರುವಂತ ಕಾರಣಕ್ಕೋಸ್ಕರ ಆ ಸಂದರ್ಭದಲ್ಲಾದರೂ ತಮಗೆ ಅಥವಾ ತಮ್ಮ ಬೆಂಬಲಿಗರಿಗೆ ಒಂದಷ್ಟು ಅವಕಾಶ ಸಿಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಇಂಥದ್ದೊಂದು ಧ್ವನಿ ಎತ್ತುವಂಥ ಕೆಲಸವನ್ನ ಇದೀಗ ಸಚಿವರು ಮಾಡ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಅದಕ್ಕೆ ಅವಕಾಶ ಸಿಗುತ್ತೆ, ಮನ್ನಣೆ ಸಿಗುತ್ತೆ ಅನ್ನುವಂಥದ್ದು ಕಾದು ನೋಡಬೇಕು. ಯಾಕೆಂದ್ರೆ ಮುಂಬರುವಂಥ ನಾಮನಿರ್ದೇಶನ ಸ್ಥಾನಗಳ ಪೈಕಿಯೂ ಕೂಡ ಕೆಲವು ಬೆರಳೆಣಿಕೆ ಸ್ಥಾನಗಳಿದ್ದಾವೆ. ಅದಕ್ಕೆ ಆಕಾಂಕ್ಷಿಗಳ ಸಂಖ್ಯೆ 106 ಇದೆ. ಈಗ ಟಿಕೆಟ್ ಸಿಗದೇ ಇರುವಂಥವರು ಕೂಡ ಮುಂದಿನ ದಿನಗಳಲ್ಲಿ ಪ್ರಯತ್ನ ಮಾಡುವಂಥ ಸಾಧ್ಯತೆ ಇದೆ. ಈ ಕಾರಣಕ್ಕೋಸ್ಕರ ಇದೀಗ ಸಚಿವರ ಅಸಮಾಧಾನ ಎಲ್ಲ ಒಂದು ಕಡೆ CM ಸಿದ್ದರಾಮಯ್ಯ ಅವರಿಗೂ ಕೂಡ ಮುಂದಿನ ದಿನಗಳಲ್ಲಿ ಸಣ್ಣ ಮಟ್ಟಿಗಿನ ತಲೆನೋವಾಗಿ ಕಾಡುವಂತ ಸಾಧ್ಯತೆ ಇದೆ. ರೆಹಮಾನ್. ಎಸ್, ಥ್ಯಾಂಕ್ ಯು ಪ್ರಸನ್ನ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.